ಓಕೆ ಡಾಕ್ಟರ್, ಇನ್ನು PCOD ಸಮಸ್ಯೆ ಇದೆ ಅಂತ ಹೇಳಿ ಗೊತ್ತಾಗೋದು ಹೇಗೆ? ಅದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ. 20 to 30% ಆಫ್ ಕೇಸಸ್ ಬಂದ್ಬಿಟ್ಟು ಅಸಿಂಪ್ಟಮ್ಯಾಟಿಕ್ಕೇ ಇರುತ್ತೆ, ಯಾರಲ್ಲೂ ಆ ಸಿಂಪ್ಟಮ್ಸ್ಗಳು ಕಾಣಿಸೋದೇ ಇಲ್ಲ. ಓಕೆನಾ? ಸೊ ಹೇಳ್ದಂಗೆ ಇನ್ಸಿಡೆಂಟಲ್ ಫೈಂಡಿಂಗ್ಸ್ಗಳೇ ಜಾಸ್ತಿ. ಆ್ಯಂಡ್ ಸಿಂಪ್ಟಮ್ಸ್ ಇರೋರಲ್ಲಿ ಯಾವುದೇ ಲಕ್ಷಣಗಳು ನೋಡಬೇಕು ಅನ್ನೋದಾದರೆ, ಒಂದು ರಿಲೇಟೆಡ್ ಟು ಯುವರ್ ಮೆನ್ಸ್ಟ್ರಲ್ ಸೈಕಲ್, ಅಂದರೆ ಇದರ್ ಮೆನ್ಸಸ್ ರೆಗ್ಯುಲರಾಗಿ ಆಗೋದೇ ಇಲ್ಲ, ಅಥವಾ ಆಗ್ತಾ ಇರುತ್ತೆ, ಗ್ಯಾಪಿಂಗ್ ಆಗ್ತಾ ಇರುತ್ತೆ, ಅಥವಾ ಮಿಸ್ಡ್ ಪೀರಿಯಡ್ಸ್ ಅಂತ ಏನು ಹೇಳ್ತೀವಲ್ಲ, ಇದನ್ನು ನಾವು ನೋಡ್ತಾ ಹೋಗ್ಬೋದು. ಅಪಾರ್ಟ್ ಫ್ರಮ್ ದಿಸ್ ಏನು ಅಂದರೆ, ನಿಮ್ಮ ಸ್ಕಿನ್ ಮೇಲೆ ನಿಮ್ಮ ಚೇಂಜಸ್ನ ನೋಡ್ತಾ ಹೋಗ್ತೀರಾ. ಸ್ಕಿನ್ ಬಂದ್ಬಿಟ್ಟು ಪಿಗ್ಮೆಂಟೆಡ್ ಆಗಿರೋದಾಗಲಿ, ಡಾರ್ಕ್ನಿಂಗ್ ಆಗಿರುವಂಥದ್ದಾಗಲಿ, ಅಥವಾ ಥಿಕ್ನಿಂಗ್ ಆಗಿರುವಂಥದ್ದಾಗಲಿ, ಇದನ್ನು ನಾವು ಅಕ್ಯಾಂಥೋಸಿಸ್ ಅಂತ ಹೇಳ್ತಾ ಹೋಗ್ತೀವಿ. ಅದರ ಒಟ್ಟಿಗೆ ಆಕ್ನೆಸ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಇದರ ನಂತರ ವೆಯ್ಟ್ ಗೇನ್. ಒಬೇಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು PCOD ಆ್ಯಂಡ್ ಇಟ್ ವೈಸಾ ವರ್ಸ ಅಂತ ಹೇಳ್ಬೋದು. ಸೊ ಒಬೇಸಿಟಿ ಇರೋರಲ್ಲಿ PCOD ಬರ್ಬೋದು, ಆ್ಯಂಡ್ PCOD ಇದ್ದರೆ ಒಬೇಸ್ ಆಗ್ತಾನೂ ಕೂಡ ಹೋಗ್ಬೋದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ಹೇರ್ ಥಿನ್ನಿಂಗ್ ಆಗುವಂಥದ್ದಾಗಲಿ ಆ್ಯಂಡ್ ಹೇರ್ ಲಾಸ್ ಇನ್ ಪ್ಯಾಚಸ್ನ ಕೂಡ ನೀವು ನೋಡ್ತಾ ಹೋಗ್ಬೋದು. ಆ್ಯಂಡ್ ಇನ್ನು ಬೇರೆ ಲಕ್ಷಣಗಳಿಗೆ ಹೋಗೋದೇ ಆದರೆ, ಎಸ್ ವೀಕ್ಷಕರೇ, ನೀವು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ನಿಮಗೂ PCOD ಹಾಗೂ ಫೈಬ್ರಾಯ್ಡ್ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ, ನಿಮ್ಮ TV ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡ್ಬೋದು. ಡಾಕ್ಟರ್ ಜೊತೆಗೆ ಮಾತನಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡೆದುಕೊಳ್ಬಹುದು. ಎಸ್ ಡಾಕ್ಟರ್, ಹೇಳ್ತಾ ಇದ್ರಿ PCOD ಕುರಿತಂತೆ. ಇದೀಗ ಫೈಬ್ರಾಯ್ಡ್ ಸಮಸ್ಯೆ ಅಂದರೆ ಏನು? ಓಕೆ, PCOD ಯಾವಾಗ ಓವರೀಸ್ ರಿಲೇಟೆಡ್ ಆಗುತ್ತೋ, ಹಾರ್ಮೋನಲ್ ರಿಲೇಟೆಡ್ ಆಗುತ್ತೋ, ಅದೇ ರೀತಿ ಯೂಟ್ರಸಲ್ಲಿ ಏನಾದರೂ ಎಕ್ಸ್ಟ್ರಾ ಗ್ರೋತ್ಗಳಾಗ್ತಾ ಹೋದರೆ ಅದನ್ನು ನಾವು ಫೈಬ್ರಾಯ್ಡ್ ಯೂಟ್ರಸ್ ಅಂತ ಹೇಳ್ತಾ ಹೋಗ್ಬೋದು. ಯೂಟ್ರೈನ್ ಲೈನಿಂಗ್ ಬಂದುಬಿಟ್ಟು 3 ಪದರಗಳಲ್ಲಿ ಆಗಿರುವಂಥದ್ದು. ಒಂದು ಇನ್ನರ್ ಲೈನಿಂಗು, ಔಟರ್ ಲೇಯರ್ ಮತ್ತು ಮಿಡಲ್ ಲೇಯರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವುದ್ರಲ್ಲಾದರೂ ಈ ರೀತಿ ಗ್ರೋತ್ಗಳಾಗ್ತಾ ಹೋಗ್ಬೋದು. ಯಾವಾಗ ಇದನ್ನು ನಾವು ತುಂಬ ಸೀರಿಯಸ್ ಆಗಿ ತೊಗೋಬೇಕಂದ್ರೆ, ಯಾವ ಲೇಯರಲ್ಲಿ ಗ್ರೋತ್ ಆಗಿದೆ ಆ್ಯಂಡ್ ಇದು ಪ್ರೆಗ್ನೆನ್ಸಿಗೆ ಏನಾದರೂ ಸಮಸ್ಯೆ ಮಾಡ್ತಾ ಇದೆನಾ, ಅಥವಾ ಸಿಂಪ್ಟಮ್ಸ್. ಅಗೇನ್ ಎಲ್ಲ ಫೈಬ್ರಾಯ್ಡ್ ಯೂಟ್ರಸ್ ಪೇಷಂಟ್ಸ್ಗೂ ಸಿಂಪ್ಟಮ್ಸ್ ಇರಬೇಕಂತ ಅಲ್ಲ, ಡಿಪೆಂಡಿಂಗ್ ಆನ್ ದ ಲೊಕೇಶನ್, ಯಾವ ಜಾಗದಲ್ಲಿ, ಯಾವ ಲೇಯರಲ್ಲಿ ಆಗಿದೆ, ಯಾವ ಸೈಜಲ್ಲಿದೆ. ಮೋರ್ ದ್ಯಾನ್ 3 ಸೆಂಟಿಮೀಟರ್ಸ್ ಅಂತ ಅಂದಾಗ ಸ್ವಲ್ಪ ಕಾಷಿಯಸ್ ಆಗಿರಬೇಕು. ಮಿಲಿಮೀಟರ್ಸಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇದ್ದೇ ಇರುತ್ತೆ, ಬಟ್ ಅದು ನಮಗೆ ಅಷ್ಟೇನು ತೊಂದರೆ ಕೊಡುವಂಥದ್ದಲ್ಲ. ಯಾವಾಗ ಫೈಬ್ರಾಯ್ಡ್ ಯೂಟ್ರಸ್ ನಮಗೆ ತುಂಬ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ ಅಂದರೆ, ಪೀರಿಯಡ್ಸ್ ಹೆವಿ ಫ್ಲೋ ಆಗುವಂಥದ್ದಾಗಲಿ, ಕ್ಲಾಟ್ಸ್ ಜಾಸ್ತಿ ಹೋಗುವಂಥದ್ದು, ಲೆಮನ್ ಸೈಜ್ ಕ್ಲಾಟ್ಸ್ ಹೋಗುವಂಥದ್ದಾಗಲಿ, ಅಥವಾ ಅದರೊಟ್ಟಿಗೆ ಸಿವಿಯರ್ ಬ್ಯಾಕ್ ಪೇನ್ ಆಗುವಂಥದ್ದು, ಬಿಕಾಸ್ ಆಫ್ ಹೆವಿ ಮೆನ್ಸ್ಟ್ರಲ್ ಫ್ಲೋ ಅನಿಮಿಕ್ ಆಗುವಂಥದ್ದಾಗಲಿ, ಈ ರೀತಿ ಎಲ್ಲ ಆಗ್ತಾ ಹೋದಾಗ ಸ್ವಲ್ಪ ಎಚ್ಚೆತ್ಕೊಳ್ಬೇಕಾಗತ್ತೆ. ಆ್ಯಂಡ್ ಆಗಲೇ ಹೇಳ್ದಂಗೆ ಅಸಿಂಪ್ಟಮ್ಯಾಟಿಕ್ ಇರುತ್ತೆ. ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತೀವಿ, ಕನ್ಸೀವ್ ಆಗ್ತಾ ಇರಲ್ಲ, ಅಥವಾ ರಿಪೀಟೆಡ್ ಆಗಿ ಮಿಸ್ಕ್ಯಾರೇಜ್ ಆಗ್ತಾ ಇರುತ್ತೆ ಅಂತ ಅಂದಾಗ ನಮಗೆ ಬಿಕಾಸ್ ಆಫ್ ಫೈಬ್ರಾಯ್ಡ್ ಯೂಟ್ರಸ್ ಏನಾಗುತ್ತೆ, ಮಗು ಬೆಳೆಯೋ ಜಾಗದಲ್ಲಿ ಯಾವುದೋ ಒಂದು ಟ್ಯೂಮರ್ ಗ್ರೋ ಆಗ್ತಾ ಇದೆ ಅಂದಾಗ ಮಗು ಬೆಳವಣಿಗೆಗೆ ಕೂಡ ಅದು ಕುಂಠಿತವಾಗ್ತಾ ಹೋಗ್ಬೋದು. ಹಾಗಾಗಿ ಅಂಥ ಟೈಮಲ್ಲಿ ನಾವು ಯೋಚನೆ ಮಾಡಬೇಕಾಗಿ ಬರುತ್ತೆ. ಎಲ್ಲ ಕೇಸಸ್ಸು ಫೈಬ್ರಾಯ್ಡ್ ಇರೋ ಎಲ್ಲ ಕೇಸಸ್ಸು ಸರ್ಜರಿಗೆ ಹೋಗಬೇಕು ಅನ್ನೋದೇನೂ ಇಲ್ಲ. ಆಲ್ಮೋಸ್ಟ್ ಎಲ್ಲ ಕೇಸಸ್ಸು ಥ್ರೂ ಮೆಡಿಕಲ್ ಇಂಟರ್ವೆನ್ಷನ್ನೇ ವಾಸಿ ಮಾಡ್ಬೋದು. ಹೇಳ್ದಂಗೆ ಯಾವ ಲೇಯರಲ್ಲಿದೆ, ಎಷ್ಟು ಸೈಜ್ ಇದೆ, ಅದರಿಂದ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ನ ಡಿಸೈಡ್ ಮಾಡ್ತಾ ಹೋಗ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.